ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ರಾಮನವಮಿ ಹಬ್ಬ ಆಗಿರೋದ್ರಿಂದ ಸೊ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾವು ನಿನ್ನೆ ಆಚೆ ಹೋಗಿದ್ದ ನನಗೇನೋ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನಿನ್ನೆಯಿಂದ. ಸೊ ಎಲ್ಲರಿಗೂ ಹ್ಯಾಪಿ ರಾಮನವಮಿ. ಆ್ಯಂಡ್ ಎಲ್ಲ ಹಬ್ಬನೂ ಸಂಡೇಗೆ ಬಿದ್ದಿದೆ ಈ ವರ್ಷ. ಯಾವ ಲಾಸ್ಟ್ ಹಬ್ಬ ಉಗಾದಿ ಕೂಡ ಸಂಡೇ ಬಿದ್ದಿತ್ತು, ಇದೂ ಸಂಡೇ ಬಿದ್ದಿದೆ. ವೀಕ್ ಡೇಸ್ ಅವರು ಬಿದ್ದಿದೆ, ರಜಾ ಸಿಗ್ತಾ ಇತ್ತು. ಸೊ ಲೆಟ್ಸ್ ಕಂಟಿನ್ಯೂ ದಿ ವ್ಲಾಗ್. ಸೊ ಇಡೀ ದಿನ ಏನಾಗುತ್ತೆ ಅಂತ ತೋರಿಸ್ತೇನೆ, ಬನ್ನಿ. ಸೊ ಗೈಸ್, ಇದು ಸ್ನಾನ ಮಾಡಬೇಕಾದ್ರೆ ಅದು ಪ್ಯೂಮಿಕ್ ಸ್ಟೋನ್ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಸರಿಯಾಗಿ ಉಜ್ಕೊಬಿಟ್ಟಿದ್ದೀನಿ. ನನಗೆ ಆವಾಗ ಗೊತ್ತಾಗಿಲ್ಲ ಪೇನು. ಸ್ನಾನ ಎಲ್ಲ ಆದಮೇಲೆ ಬಿಸಿನೀರು ಹಾಕೋಬೇಕಾದ್ರೆ ಸರಿಯಾಗಿ ನೋವ್ತಾಯಿತ್ತು. ಯಾಕೆ ಸ್ವಲ್ಪ ಕೂಲ್ ಆಗಲಿ ಅಂತ ಮಾಯಿಶ್ಚರೈಸರ್ ಎಲ್ಲ ಹಚ್ಕೊಂಡಿದ್ದೆ. ಅದು ಇವಾಗ ಎಡಿಟ್ ಮಾಡಬೇಕಾದ್ರೆ ತುಂಬ ದಿನ ಆಗಿದೆಯಲ್ಲ, ಆಲ್ಮೋಸ್ಟ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಅದು. ಸೊ ಯಾರಾದರೂ ಪ್ಯೂಮಿಕ್ ಸ್ಟೋನ್ ಯೂಸ್ ಮಾಡಿ ಹುಷಾರಾಗಿ ಯೂಸ್ ಮಾಡಿ. ಆ್ಯಂಡ್ ಇದು ರಾಮನವಮಿ ದಿನ ಪೂಜೆ ಮಾಡಿದ್ದಿತ್ತು. ಕೋಸಂಬರಿ ಮತ್ತು ಎಲ್ಲರ ಮನೇಲಿ ಏನು ಮಾಡ್ತಾರೆ ಅದನ್ನೇ ನಮ್ಮ ಮನೇಲೂ ಮಾಡಿದ್ದಿತ್ತು. ಆ್ಯಂಡ್ ತುಂಬ ಲೇಟ್ ಆಗಿಬಿಟ್ಟಿತ್ತು ವ್ಲಾಗ್ ಹಾಕೋದಕ್ಕೆ. ನಾನು ಅವತ್ತು ಸರಿಯಾಗಿ ವ್ಲಾಗ್ ಮೇಲೆ ಫುಲ್ ಫ್ಲೆಶ್ಡಾಗಿ ಯಾವುದೂ ಮಾಡಿಲ್ಲ. ಪಾನ್ಕ ಏನಂತ ಮಸ್ಕ್ ಮಿಲನ್ ಪಾನ್ಕ ಮತ್ತು ಕೋಸಂಬರಿ ಮಜ್ಜಿಗೆ ಎಲ್ಲ ಕುದಿ ತಿಂದು ಎಲ್ಲ ಹಾಕ್ಬಿಟ್ಟಿದೆ. ಇವಾಗ ಐಬ್ರೋ ಮಾಡಿಸ್ಕೊಳ್ಬೇಕು ನಾನು. ಯಾಕಂದರೆ ನಿನ್ನೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಮಾಡಿಸ್ಕೊತೀನಿ ಅಂತಿದ್ರು. ಆವಾಗ ನಮ್ಮಮ್ಮ ಜೊತೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ. ನಾನು ಹೇರ್ ಕಟ್ ಮಾಡಿಸ್ಕೊಂಡು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಐಬ್ರೋ ಮಾಡಿಸ್ಕೊಂಡ್ಬಿಟ್ಟಿದ್ರು. ಏನಕ್ಕಂದರೆ ನಾಳೆ ನನ್ನ ಕಸಿನ್ ಮನೆಯಲ್ಲಿ ಊರಬ್ಬ ಇದೆ, ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಏನಿಲ್ಲ. ನಾನು ತುಂಬ ದಿನ ಆಗಿತ್ತು ಅಂತ ಹೇರ್ ಕಟ್ ಮಾಡಿಸ್ಕೊಂಡೆ. ಆ್ಯಂಡ್ ಐಬ್ರೋ ಅಂತೂ ನಮ್ಮ ಅಕ್ಕ ಮದುವೆಯಲ್ಲಿ ಮಾಡಿಸ್ಕೊಂಡಿದ್ದು. ನಮ್ಮ ಅಕ್ಕ ಮದುವೆಯಾಗಿ 3 years ಆಯಿತು. ಓಕೆ, ಅದೀವಿ ಲೆಟ್ಸ್ಗೋ. ಇಲ್ಲೇ ಮನೆ ಹತ್ರ ಆಗಿದೆ, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಮನೆ ಹತ್ರನೇ ಆಗಿದೆ. ಅದಕ್ಕೆ ಗೋಯಿಂಗ್. ಓ ಗೈಸ್, ಫುಲ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಶಪ್ಪಾ, ಸಖತ್ ಪೇನ್ ಆಗೋಯ್ತು ನನಗಂತೂ. ಹತ್ಕೊಂಡೇ ಬಿಟ್ಟೆ ನಾನು, ಅಷ್ಟು ಪೇನಾಯ್ತು. ಇಲ್ಲಿ ತೆಗೀತಾ ಇದ್ರೆ ಕಣ್ಣು ಮುಚ್ಕೊಂಡೆ ಕಣ್ಣೊಳಗೆ ನೀರು ಬರ್ತಾಯಿದೆ ನನಗೆ. ಸಖತ್ ಪೇನ್ ಆಯಿತು. ಮತ್ತು ರೆಗ್ಯುಲರಾಗಿ ಮಾಡಿಸ್ತೀರ ಅವ್ರಿಗೆ ಪೇನ್ ಆಗೋಲ್ಲ ಅನ್ಸುತ್ತೆ. ನಾನು ಯಾವಾಗೋ ಜಮಾನ್ದಲ್ಲಿ ಮಾಡಿಸಿದ್ದು, ಡಿಕೇಟ್ ಆಗಿಬಿಟ್ಟಿದೆ ಮಾಡಿಸಿ. ಅದಕ್ಕೆ ಇವಾಗ ಮಾಡಿಸಿದ್ದಕ್ಕೆ ಅಷ್ಟು ಸರಿಯಾಗಿ ನೋವಾಯ್ತು ನಂಗಂತೂ. ಗೊತ್ತಾ, ಐಬ್ರೋ ಮಾಡಿಸ್ಕೊಂಡ್ರೆ ಆ್ಯಂಡ್ ಅಪ್ಪರ್ ಲಿಪ್ಪೆಲ್ಲ ಮಾಡಿಸ್ಕೊಂಡ್ರೆ ಫೇಸ್ ಸ್ವಲ್ಪ ಗ್ಲೋ ಥರ ಕಾಣಿಸುತ್ತೆ. ಸ್ವಲ್ಪ ಅದು ಡಿಫೈನ್ ಮಾಡ್ತಾ ಇರುತ್ತೆ ಫೇಸ್ನ. ಎಲ್ಲರೂ ಸಿಂಪಲಾಗಿ ಬಂದುಬಿಟ್ಟಿದ್ದಾರೆ, ನಾವೇ ಗ್ರ್ಯಾಂಡಾಗಿ ಬಂದುಬಿಟ್ಟಿದ್ದೀವಿ. ನೋ ಆದರೆ ಒಂದು ಹುಡುಗಿ ಮಾತ್ರ ಏನು ಸೀರೆ ಉಟ್ಕೊಬಂದ್ಬಿಟ್ಟಿದ್ದಾಳೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಯಾವಾಗೂ ಹಿಂಗೆ ಆಗುತ್ತೆ. ಕೃಪಾಣಿದ್ರು ಒಂದ್ಸರಿ ಹಂಗೆ ಆಗುತ್ತೆ ನೆನಪಾಯ್ತಾ? ಸ್ಯಾಟರ್ಡೇ ದಿನ ಒಂದು ಫ್ರಾಕ್ ಹಾಕೊಬಂದ್ಬಿಟ್ಟಿದ್ದಲ್ಲ, ಗ್ರ್ಯಾಂಡಾಗಿತ್ತು. ನೀನು ಇಡೀ ದಿನ ಪೇಚಾಡಿದ್ದೆ ಅವತ್ತು. ಏನು ಡ್ರಾಮಾ ಕೂರಿಸಿದಾರಾ? ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇದ್ರು, ನಾವು ಅಟೆಂಡ್ ಮಾಡಿದ್ರೆ ಹೋಗ್ತಾ ಇದ್ದೀವಿ. ದಟ್ಸ್ ನ್ಯೂ ಆರಿಜಾನ್ ಕಿಡ್ಸ್. ಪದೇ ಫೆಸ್ಟ್ ಮಾಡ್ತಿದ್ರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ತಾನೇ? ಒಂದಾದ್ರೆ ಏನು ಅಟೆಂಡ್ ಮಾಡ್ಬೋದು. ಡೈಲಿ ಆಲ್ಮೋಸ್ಟ್ ಡೈಲಿ. ಸೊ ನಮ್ಮ ಕಾಲೇಜಲ್ಲೂ ರಾಮನವಮಿನ ನೆಕ್ಸ್ಟ್ ಡೇ ಸೆಲೆಬ್ರೇಟ್ ಮಾಡ್ತಿದ್ರು. ನಾವು ಇರೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದ್ರು. 3:30 ಪೂಜೆ ಮಾಡ್ತಿದ್ದಾರೆ. ಬೆಳಿಗ್ಗೆ ಮಾಡಬೇಕಲ್ಲ, ಸಂಜೆ ಮಾಡಬೇಕಲ್ವ ಗೈಸ್. ಆ್ಯಂಡ್ ಏನಾದರೂ ಫಂಕ್ಷನ್ ಮಾರೆ, ಸೊ ಈ ಥರ ಫಂಕ್ಷನ್ಸ್ ಮಾಡಿದ್ರೆ DJ ಎಲ್ಲ ಮಾರೆ ಆಬ್ವಿಯಸ್ಲಿ ಎಲ್ಲರೂ ಇರ್ತಾರೆ. ಈ ಥರ ಫಂಕ್ಷನ್ಸ್ ಮಾರೆ ಯಾರು ಇರೋಲ್ಲ, ಫೋರ್ಸ್ಫುಲ್ಲಾಗಿ ಇಡ್ಸ್ಕೊತಾರೆ. ಬಟ್ ನಾವು ಬಂದ್ಬಿಟ್ವಿ. ಸೊ ಗಾಯ್ಸ್, ನಾನು ನಮ್ಮ ಅಕ್ಕ ಜೊತೆ ಇದ್ದೀನಿ. ಅಕ್ಕ ಅಂದರೆ ನನಗಿಂತ 1 ವರ್ಷ ಚಿಕ್ಕವಳಷ್ಟೇ. ಚಿಕ್ಕವಳ ಅಕ್ಕ? 1 ವರ್ಷ ದೊಡ್ಡವಳು. 1 ವರ್ಷ ತಾನೇ ನೀನು ದೊಡ್ಡವಳು? 2005. ಅಯ್ಯೋ 1 ವರ್ಷ ದೊಡ್ಡವಳಷ್ಟೇ. ನೈಟ್ ಹೋಗೋಣ, ನಾನೇ ಬಯಸ್ಕೋತೀವಿ ಅನ್ಸುತ್ತೆ. ನಿಜ ಮತ್ತೆ ಬಾ, ರಿವರ್ಸ್ ಹೋಗ್ಬಿಡೋಣ.
ನೈಟ್ ಹೆಂಗಿದ್ರು ಹೋಗ್ತೀವಲ್ಲ ಅವಾಗ ನಾವು ಹಿಂಗೆ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಹಿಂಗೆ ಹೋಗೋಣ. ಅವ್ರು ಅಲ್ಲಿ ನಾಟಕ ನೋಡೋಕೆ ಕೂತ್ಕೊಂತಾರೆ. ಎರಡೂ ಹೇಳ್ತಾಳೆ ಇವಳು ಯಾರೇ ಇವಳು. ಸೊ ಇವತ್ತು ಅವ್ರ ಊರು ಜಾತ್ರೆ, ಸೊ ಅದಕ್ಕೆ ಬಂದಿದ್ದೀವಿ. ಅವ್ರ ಊರಲ್ಲೆಲ್ಲ ಲೈಟಿಂಗ್ಸ್ ನಾವು ಬ್ಲರ್ ಬರ್ತಿದೆ. ನಾನು ನೀನು ಒಂದೇ ಕಲರ್ ಆಲ್ಮೋಸ್ಟ್. ನೀರು ಹಿಡ್ಕೊಂಡು ಬರ್ತಿದ್ದೀವಿ. ಇತ್ತನ ನಮ್ಮೂರಲ್ಲ ಇವತ್ತು ಇದೆಲ್ಲ ಇಲ್ಲ. ಆಲ್ ದಿಸ್ ಫೆಸಿಲಿಟೀಸ್ ಎಲ್ಲ ನಮ್ಮೂರಲ್ಲ. 5 ರೂಪೀಸ್ ಕಾಯಿನ್ ಹಾಕಿದ್ರೆ ನೀರು ಬರುತ್ತೆ. ಫೋಕಸ್ ಆಗ್ತಾಯಿಲ್ಲ ನೀನು. ಇಲ್ಲ ಬೇಡ. ಹಾಲೆಲ್ಲ ಕರೆದಿದ್ದೀವಿ. ಕರೆಕಿರ್ತಾನ ಹಸು ಮನೆ ಐತಿ. ಏನಾಯ್ತು ಇವಾಗ? ನಮ್ ಕೀರ್ತನ ಶಾಪಿಂಗ್ ಮಾಡ್ತಾಳೆ. ಇದೇ ವೈಟ್ ಇಸ್ಕೊ. ವೈಟ್ ಚೆನ್ನಾಗಿ. ಅಲ್ಲೆಲ್ಲ ವೀರ್ಗಾಸೆ ಮಾಡಕ್ ರೆಡಿ ಆಗ್ತಿದ್ದಾರೆ. ಎಲ್ಲೂ ಹೋಗ್ತಾರ, ನಿನ್ ಬಿಟ್ಟು ಎಲ್ಲೂ ಹೋಗ್ಲಿ. ಆಮೇಲೆ ಹಂಗೆ ಗೊತ್ತಿಲ್ಲ. ದಿಸ್ ಇಸ್ ನೈಸ್. ಡೀಸೆಂಟ್ ಆಗಿದೆ. ಕಾರ್ಯಕ್ರಮ ನೋಡಿ ಗೈಸ್, ಸಕ್ಕತ್ತಾಗಿದೆ. ಕೀರ್ತನ ಇವಾಗ ಅಷ್ಟು ದೀಪಗಳನ್ನ ಏನು ಮಾಡೋದು? ಹಲೋ, ಅಷ್ಟು ದೀಪಗಳನ್ನ ಏನು ಮಾಡ್ತಾರೆ? ಎಲ್ಲಿ ಆ ದೇವ್ರಿಗೆ, ಆ ಕಡೆಗಿರೋ ದೇವಸ್ಥಾನಕ್ಕ? ಗೈಸ್, ನಾನು ಕಾಲೇಜಿಗೆ ರಜೆ ಹಾಕ್ಕೊಂಡು ಇಲ್ಲಿದ್ದೀನಿ. ನಾನು ಅಟೆಂಡೆನ್ಸ್ ಏನಾದ್ರು ಕಮ್ಮಿ ಆದರೆ ಇವಾಗ ಅದೆಲ್ಲ ಹೋಗ್ಬೇಕಂತ ಕೀರ್ತನ ಜೊತೆ ಹೋಗ್ತಾ ಇದ್ದೀನಿ. ಸಕ್ಕತ್ ಬಿಸ್ಲಿಕ್ಕೆ ಕಂಡ್ಬಿಡಕ್ಕೆ ಹೋಗ್ತಾಯಿಲ್ಲ ನಾನು. ಸೊ ಕಾಲೇಜಲ್ಲಿ ಎತ್ನಿಕ್ ವೇರ್ ಹಾಕೊ ಬನ್ನಿ ಅಂತ ಹೇಳಿದರು. ಸೊ ಎತ್ನಿಕ್ ವೇರ್ ಹಾಕೊಂಡು ಹೋಗೋದಕ್ಕೆ ಎಲ್ಲರೂ ಒಂದೊಂದು ಫೋಟೋ, ಒಂದೊಂದು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡ್ವಿ. ಸೊ ಅದನ್ನ ಆ್ಯಡ್ ಮಾಡ್ತಿದ್ದೀನಿ.